ಸರ್ ಈ ಮನೇಲಿ ಒಂದು ಮಗು ಇರ್ಬೇಕಲ್ಲ. ನಿನಗೆ ಗೊತ್ತಾಯ್ತು? ಸರ್ ಅದು ಮಗು ಅಳ್ತಿರೋ ಸತ್ತು ಕೇಳಿಸ್ತು, ಅದಕ್ಕೆ ಕೇಳಿದೆ ಸರ್. ಮಗುನ ಈಚೆ ಕರ್ಕೊಂಡ್ಬರ್ಬಿಡಿ ಸರ್, ವೈರ್ ಬಿದ್ದಿರುತ್ತೆ, ಏನಾರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಲ್ಲ. ಇಲ್ಲ, ನಮ್ಮ ಪಾಪು ಇನ್ನೂ ಓಡಾಡೋಕ್ಕೆ ಶುರು ಮಾಡಿಲ್ಲ. ಶಾಂತ ಇವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಕೆಲಸ ಆಗೋವರೆಗೂ ಪಾಪುನ ಇಲ್ಲಿ ಕರ್ಕೊಂಬರೋದು ಬೇಡ ಅಂತ ಮೈಯಾಗಿ ಹೇಳ್ಬಿಡು. ಸರಿ, ಒಂದು ನಿಮಿಷ. ನೀವು ಇದ್ರದ್ದು ವೈರಿಂಗ್ ಪೊಸಿಷನ್ ನೋಡ್ರಿ, ನೀವು ಬನ್ನಿ. ಅಯ್ಯೋ ಏನ್ ಅಂಕಲ್, ಅವಾಗಿಂದ ಕಾರ್ ರಿಪೇರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಲ್ಲ, ಕಿವಿ ಕೆಲ್ಸಲ್ವಾ? ನೀನು ಚಿಕ್ಕ ಮಕ್ಕಳ ಟೀ ಎಲ್ಲ ಚೆಲ್ಕೊಂಡು ನೀನು? ಇಲ್ಲ ಕಣೋ, ಯಾರೋ ಕೈ ಹಿಡ್ದು ಎಳ್ದಂಗೆ ಆಯಿತು. ಅವೆಲ್ಲ ನಿಂಗೆ ಭ್ರಮೆ. ಬಾ ಕೆಲಸ ನೋಡೋಣ. ಮಾಯಾ ಅಕ್ಕ, ಮಗು ಮಲಗಿದಾಳ? ಒಳ್ಳೇದಾಯ್ತು. ಮನೆ ಪೂರ್ತಿ ಎಲೆಕ್ಟ್ರಿಕಲ್ ಕೆಲಸ ನಡೀತಾ ಇದೆ. ವೈರ್ ಸ್ಕಿನ್ ಆಗಿದ್ರೆ ಶಾಕ್ ಹೊಡೆಯುತ್ತೆ. ಅವಳನ್ನ ಕರ್ಕೊಂಡು ಆಚೆ ಎಲ್ಲೂ ಬರಬೇಡ. ಸರಿ ಅಕ್ಕ. ಅಲ್ಲಿ ಹಾಲಿಟ್ಟಿದ್ದೀನಿ, ಎಚ್ಚರ ಆದಮೇಲೆ ಕುಡಿಸು, ಇಲ್ಲೇ ಆಟ ಆಡಿಸು, ಒಟ್ಟಲ್ಲಿ ಇಲ್ಲೇ ಮ್ಯಾನೇಜ್ ಮಾಡು. ಅವಳನ್ನ ಕರ್ಕೊಂಡು ಹೊರಗೆ ಬರಬೇಡ, ಅವಳೊಬ್ಬಳನ್ನೇ ಬಿಟ್ಟು ಎಲ್ಗೂ ಹೋಗಬೇಡ. ಆಯ್ತಕ್ಕ, ನೀವು ಹೇಳ್ದಾಗೆ ನೋಡ್ಕೋತೀನಿ. ಸರಿ, ಬಾಗ್ಲಾಕು. ಮಗು ಪೂರ್ತಿ ಜವಾಬ್ದಾರಿ ಈಗ ನನಗೆ ಕೊಟ್ಟಿದ್ದಾರೆ. ಇವತ್ತೇ ಈ ಕೆಲಸ ಎಲ್ಲ ಮುಗಿಸಿ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ವೈರ್ ಅಂಕಲ್, ಈಗಲಾರೋ ಕಾರ್ ರಿಪೇರಿ ಮಾಡ್ಕೊಡಿ. ಅಯ್ಯೋ ಭೂತ ಭೂತ ಭೂತ! ನನ್ನ ಭೂತಲ್ಲ, ಹುಟ್ಟು ಪಾಪು ಅಂಜಲಿ. ಭೂತ! ಅಯ್ಯೋ ಭೂತ! ಏಯ್, ಯಾಕೋ ಏನಾಯ್ತು? ಎಲ್ಲಿದೆ ಭೂತ? ಇಲ್ಲಿ ಇಲ್ಲಿ ಈ ಕಾರು ತೇಲ್ತಾ ಬರ್ತಾ ಇತ್ತು ಕಂಡ್ರು. ಕಾರ್ ಹೇಗೆ ತೇಲ್ಕೊಂಬರಕ್ಕೆ ಸಾಧ್ಯ? ಅದು ಇಲ್ಲೇ ಬಿದ್ದಿದೆ. ಇಲ್ಲ ಸರ್, ಗಾಳಿ ಅದದ್ದು ತೇಲ್ಕೊಂಡ್ಬಿಡ್ತೇನೆ, ನಾನು ನೋಡಿದೆ ಸರ್. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಆಗಲೇ ಯಾರೋ ಕೈ ಹಿಡಿದು ಎಳೆದ್ರು ಅಂತ ಹೇಳಿದೆ. ಈಗ ಕಾರ್ ತೇಲ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೆಯಾ? ಬೆಳಗ್ಗೆನೆ ಕುಡ್ದಿದ್ಯೋ ಹೇಗೆ? ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ಈ ಥರ ಮಾಡಿದ್ರೆ ಓಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಸರ್, ಹೊಸ್ದಾಗಿ ಬಂದಿದ್ದಾನೆ, ನಾನು ಅವ್ನಿಗೆ ಬುದ್ಧಿ ಮಾತು ಹೇಳ್ತೀನಿ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಏಯ್, ಮೈ ಮೇಲೆ ಬೆಕ್ನೆ ಹಾಕೊಂಡು ಕೆಲಸ ಮಾಡೋ. ಯಾಕೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀಯಾ? ಸರಿ ಬಿಡಿ. ಇಷ್ಟೇ ಕಣಯ್ಯ, ಭೂತಾನೂ ಇಲ್ಲ ಏನಿಲ್ಲ. ನೀನು ಯಾವುದೋ ಭ್ರಮೇಲಿದ್ದೆ ಅಂತ ಕಾಣಿಸುತ್ತೆ. ಸುಮ್ಮನೆ ಕೆಲಸ ಮಾಡು. ನೀನು ಹೆದರೋದಲ್ದೆ ಎಲ್ರೂ ಹೆದರಿಸ್ತೀಯಲ್ಲಯ್ಯ. ಹೇಳು. ಏನು ಮಾಡ್ತಾ ಇದೀಯಾ? ಮಗು ಎಲ್ಲಿದೆ? ನನ್ನ ಹತ್ರನೇ ಇದೆ, ಆದರೆ ಹೇಗೆ ಸಾಗಿಸೋದು ಗೊತ್ತಾಗ್ತಿಲ್ಲ. ನೀನು ಕೆಳಗಡೆ ಹಾಲ್ ಹತ್ರ ಬಾ,
ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಲ್ಲಿ ಯಾರೂ ಇಲ್ಲ ತಾನೆ? ಇಲ್ಲಿ ಯಾರೂ ಇಲ್ಲ, ಆ ಮೆಟ್ಲ ಹತ್ರ ಬಂದ್ಬಿಡು. ಸರಿ, ಒಂದು ನಿಮಿಷ ಅಲ್ಲೇ ಇರು, ಬರ್ತೀನಿ. ಕಾರು ರಿಪೇರಿ ಮಾಡ್ಸೋಕ್ಕಾಗಲ್ಲ, ಎಲ್ಲರೂ ಭೂತ ಅಂತ ಅನ್ಕೊಂತಾರೆ. ಇದು ಎಲ್ಲಿತ್ತು ಅಲ್ಲೇ ಇಟ್ಬಿಡ್ತೀನಿ. ಈ ವಯರ್ ಅಂಕಲ್ ಎಲ್ಲಿ ಹೋದ್ರು? ಸಾರಿ ವಯರ್ ಅಂಕಲ್, ನನ್ನಿಂದ ನೀವು ಅಪ್ಪನ ಕೈಲಿ ಬೈಸ್ಕೊಂಡಂಗಾಯ್ತು. ನೀವು ಕಾರ್ ರಿಪೇರಿ ಮಾಡೋದು ಬೇಡ ಆಯ್ತಾ? ಸಾರಿ. ಇದೇನಪ್ಪ, ಈ ಸುಳ್ಳಕ್ಕ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ವೈರ್ ಅಂಕಲ್ ಕಡೆ ನೋಡ್ಕೊಂತ ತಿರುಗಿಸ್ತಿದ್ದಾಳೆ. ಓ, ಇವಳು ರಿಪೇರಿ ಕಲಿಯಕ್ಕೆ ಬಂದಿರ್ಬೇಕು ಅನ್ಸತ್ತೆ. ಅಯ್ಯಯ್ಯೋ, ಈ ಸುಳ್ಳಕ್ಕ ಸಂಜು ಪಾಪನ್ನ ನಡ್ಕೊಂಡ ಬಿಟ್ಟು ಇಲ್ಲಿ ಬಂದಿದ್ದಾಳಲ್ಲ. ಪಾಪ, ಸಂಜು ಪಾಪು ಅಳ್ತಿರ್ತಾಳೆ ಅನ್ಸತ್ತೆ. ಹಾ, ಬಂದೆ ಪಾಪು, ಅಳ್ಬೇಡ. ಅಯ್ಯಯ್ಯೋ, ಸಂಜೆ ಅಳ್ತಿದ್ದಾಳಲ್ಲಪ್ಪ. ಯಾಕೆ ಪುಟ್ಟಿ ಅಳ್ತಿರೋದು? ತುಂಬಾ ಹೊಟ್ಟೆ ಹಸಿತಿದ್ಯಾ? ಹಾಲ್ ಬೇಕಾ? ಇರು, ಹಾಲ್ ಮಾಡ್ಕೊಡ್ತೀನಿ. ತಗೋ ಪುಟ್ಟಿ, ಹಾಲ್ ಕುಡಿ. ಆ ಸುಳ್ಳಕ್ಕ ನಿನ್ನ ಬಿಟ್ಟು ಹೋಗಿದ್ದಾಳೆ. ಅಮ್ಮ ಬಂದ್ಮೇಲೆ ಹೇಳಿ ಆ ಸುಳ್ಳಕ್ಕಂಗೆ ಪನಿಷ್ಮೆಂಟ್ ಕೊಡಿಸ್ತೀನಿ. ಇಬ್ರು ಸೇರಿ ಇವಳಿಗೆ ಬಸ್ಗೆ ಹಸೋಣ, ಆಯ್ತಾ? ಯಾಕೆ ಸಂಜು, ಅಕ್ಕ ಕೊಟ್ಟಿದ್ದ ಹಾಲ್ ಬಿಡ್ವಾ? ಮತ್ತಿನ್ನೇನ್ ಬೇಕು? ಹಾ, ಇರು, ನಿಂಗೆ ಬರ್ಡ್ ಫ್ಲೈ ತೋರಿಸ್ಲಾ? ಮ್ಯಾಜಿಕ್ ಮಾಡ್ತೀನಿ. ಅಸ್ಪುಸ್ ಕ್ಲಿಂಬದೂಸ್. ಏ ಹಕ್ಕಿಗಳೇ ಹಕ್ಕಿಗಳೇ, ನೀವೊಂದು ಇಲ್ಲೆಲ್ಲ ಹಾರಾಡಿ ಪ್ಲೀಸ್ ಪ್ಲೀಸ್. ನೋಡು, ಹೇಗೆ ಹಕ್ಕಿಗಳ ಹಾರ್ತಾ ಇದೆ. ಮತ್ತೆ ಕೊಳ್ತಿದ್ದ ಸಂಜು, ನಿಂಗೆ ಮ್ಯಾಜಿಕ್ ಇಷ್ಟ ಆಗಿಲ್ವಾ? ಏನಪ್ಪ ಮಾಡೋದೀಗ? ಈ ಪುಟ್ಟಿ ಅಳದ ಹೇಗ್ ನಿಲ್ಲಿಸ್ಲಿ? ಹಾ, ಈಗ ನೋಡು ನಾನು ಏನಾಗ್ತೇನೆ ಅಂತ. ಗಣೇಶ ಗಣೇಶ, ನಾನು ಜೋಕರ್ ಮಾಡು ಪ್ಲೀಸ್ ಪ್ಲೀಸ್.
ಮೊದಲಿನಾಗ ಮಾಡು ಪ್ಲೀಸ್ ಪ್ಲೀಸ್. ಅಳ್ಬೇಡ, ನಾನು ಪುಟ್ಟವಳು, ನಂಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಸುಳ್ಳಕ್ಕ ನಿನ್ನ ನೋಡ್ಕೊಳೋದೇ ಇಲ್ಲ. ಇರು ಒಂದ್ ನಿಮಿಷ, ಅಮ್ಮನ್ನೇ ಕರಿತೀನಿ. ಅಮ್ಮ ಅಮ್ಮ ಅಮ್ಮ. ವಿದ್ಯಾ, ನಾನು ಮೊದಲಿನ ಥರ ಕೆಲಸ ಮಾಡ್ತಿಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿರ್ಬೋದು. ಆದರೆ ನಾನೇನು ಮಾಡಲಿ, ನನಗೆ ಎಲ್ಲಿ ಹೋದ್ರಲ್ಲಿ ಮಂಜು ನೆನಪಾಗುತ್ತೆ. ನಾನು ಅಲ್ಲೇ ನಿಂತು ಬಿಡ್ತೀನಿ. ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ. ಇರಲಿ ಬಿಡಿ ಅದಕ್ಕೆ, ನಿಮ್ಮ ಪರಿಸ್ಥಿತಿ ಏನು ಅಂತ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಅಮ್ಮ ಹಾಗೆಲ್ಲ ಏನೂ ಅಂದ್ಕೊಳ್ಳಲ್ಲ. ಏನಾದರೂ ಕೆಲಸ ಇದ್ದರೆ ನನಗೆ ಹೇಳಿ, ನನ್ನ ಕೈಲಾದಷ್ಟು ನಾನೇ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಕಣೆ. ಅಮ್ಮ ಬೇಗ ಬಾರಮ್ಮ, ತಂಗಿ ಅಳ್ತಾ ಇದ್ದಾಳೆ. ಅಯ್ಯಯ್ಯೋ, ನಾನು ಹೇಳೋದು ಅಮ್ಮಂಗೆ ಕೇಳಿಸ್ತಾನೆ ಇಲ್ವಲ್ಲಪ್ಪ. ಏನ್ ಮಾಡೋದೀಗ? ಹಾ, ಐಡಿಯಾ. ಏನೋ ಒಡ ಶಬ್ದ ಬಂತಲ್ವಾ? ಮೂವತ್ತಿಗೆ ನಿಮ್ಮ ರೂಮ್ ಕಡೆಯಿಂದನೇ ಸೌಂಡ್ ಬಂತು. ಅಯ್ಯೋ, ಸಂಜುಗೆ ಏನಾಯ್ತೋ ಏನೋ. ಅಮ್ಮ ಅಮ್ಮ ಬೇಗ ಬಾರಮ್ಮ, ಸಂಜು ಪಾಪು ಅಳ್ತಾ ಇದ್ದಾಳೆ. ಪಾಪ ಅಳ್ತಾ ಇದ್ದಾಳೆ ನೋಡು. ಅಯ್ಯಯ್ಯೋ, ತೊಟ್ಲಲ್ಲಿ ಮಗುನೇ ಇಲ್ಲ. ಸಂಜು, ಸಂಜು. ಅಯ್ಯಯ್ಯೋ, ಇದೇನಪ್ಪ, ತಂಗಿ ಪಾಪು ಇಲ್ವೇ ಇಲ್ಲ. ಅದಕ್ಕೆ ಮಗು ಎಲ್ಲಿ ಹೋಯ್ತು? ಗೊತ್ತಿಲ್ಲ ವಿದ್ಯಾ, ತೊಟ್ಲಲ್ಲೇ ಮಲಗಿಸಿ ಮಾಯನ ಹತ್ರ ನೋಡ್ಕೊ ಅಂತ ಹೇಳಿದ್ದೆ. ಈಗಿನ್ನೂ ಸಂಜು ಪಾಪು ಇಲ್ಲೇ ಇತ್ತು, ಎಲ್ಲಿ ಹೋಗಿದೆ? ವಿದ್ಯಾ, ವಾಸ್ ಹೊಡೆದೋಗಿದೆ. ಸಂಜು ಬೇರೆ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ನಿಮ್ಮ ಮಾಯ ಎಲ್ಲಿ ಹೋದ್ಲು? ಬಿಳಕ್ಕ ಭಯಂಕ ಜೊತೆ ಮಾತಾಡ್ತಾ ಇರ್ತಾಳೆ. ಅವಳು ರಿಪೇರಿ ಮಾಡೋದು ಕಲ್ತ್ಕೊಂತಾಳು ಅನ್ಸುತ್ತೆ. ಟೆನ್ಷನ್ ಮಾಡ್ಕೋಬಿಡಿ ಅದಕ್ಕೆ, ಮಗುಗೇನೂ ಆಗಿರಲ್ಲ. ಆದರೂ ಟೇಬಲ್ ಮೇಲಿದ್ದಿದ್ದು ವಾಸು ಕೆಳಗೆ ಹೇಗೆ ಬಿತ್ತು? ಮಾಯಿನ ಕೈ ತಗಲಿ ಏನಾದರೂ ಬಿದ್ದಿರ್ಬೋದಾ? ಸಂಜು ಅಳ್ತಿದ್ಲು, ನಿಮ್ನ ಕರೆದ್ರು ನಿಮ್ಗೆ ಕೇಳಿಸ್ಲಿಲ್ಲ. ಅದಕ್ಕೆ ನಾನೇ ವಾಜ್ ಹೊಡಕ್ತೆ. ಸಾರಿ ಅತ್ತೆ. ಮಾಯಾನೇ ಮಗುನ ಎತ್ಕೊಂಡು ಹೋದ್ಲೋ ಏನೋ. ಮಾಯಾ, ನನಗೆ ನಿಂತರ ಪುಟ್ಟ ಮಗುನ ಎತ್ತಿ ಆಡಿಸೋ ಭಾಗ್ಯ ಆ ದೇವ್ರು ಕೊಡಲೇ ಇಲ್ಲ. ಆದರೆ ನನಗಿದೆಲ್ಲ ರೂಢಿ ಇಲ್ಲ ಅಂತ ಅನ್ಕೋಬೇಡ. ನಿಮ್ಮ ಅಕ್ಕನ್ನು ನಾನು ಇದೇ ಥರ ಆಡಿಸಿ ಬೆಳೆಸಿದ್ದೆ. ಆದರೆ ನಿಮ್ಮ ಅಕ್ಕ ನನ್ನನ್ನು ಬಿಟ್ಟು ಹೊರಟು ಹೋದ್ಲು. ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ಲ ಚಿನ್ನ? ಹೇಳು, ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ಆಯ್ತಾ? ಸಂಜೆ ಮರಿ, ಇರು ಬರ್ತೀನಿ. ತಗೋ ತಗೋ ತಗೋ.
ಆನಂದ್ ಚಿನ್ನಿ ಬಾರೆ ಬಂಗಾರ ಬಾ ಸಂಜುಗೆ ಈಗ ಓನ್ ಬೇಕು ವೆರಿ ಗುಡ್. ಸಂಜು ಮರಿ, ನೀನು ಈ ಮನೆಗೆ ಬಂದಿದ್ದೇನೋ ಸರಿ, ಆದರೆ ಶಾಂತನ ಮಗಳಾಗಿ ಬರಬಾರ್ದಿತ್ತು. ನನ್ನ ಕೈಲೇನಿದೆ, ಆದರೆ ನೋಡು, ನಿಮ್ಮಮ್ಮ ಮಾಡೋಕ್ಕಾಗದೆ ಇರೋದನ್ನ ಈ ದೊಡ್ಡಮ್ಮ ಮಾಡ್ತಾಳೆ, ಸರಿನಾ? ಮಾಯಾ, ಏನಕ್ಕ ಏನಕ್ಕ ಅಂತ ಕೇಳ್ತಿದ್ಯಲ್ಲ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಮಗು? ಮಗು ತೊಟ್ಲಲ್ಲಿ ಮಲಗಿದೆ. ತೊಟ್ಲಲ್ಲ? ಎಲ್ಲಿದೆ ತೊಟ್ಲಲ್ಲಿ ಮಗು? ಏನು ಮಗು ತೊಟ್ಲಲ್ಲಿ ಇಲ್ವಾ? ಮಗು ತೊಟ್ಲಲ್ಲಿ ಇದ್ರೆ ಇಲ್ಲ ಅಂತ ಹೇಳಕ್ಕೆ ನಮ್ಗೇನು ಹುಚ್ಚ? ಇನ್ನು ಚೆನ್ನಾಗಿ ಬೈಯತ್ತೆ ಈ ಸುಳ್ಳಕ್ಕಂಗೆ. ಮಗುನ ನೀನು ಎತ್ಕೊಂಡು ಹೋಗಿಲ್ವಾ? ಇಲ್ಲ ಅಕ್ಕ, ನಾನು ಎತ್ಕೊಂಡು ಹೋಗಿಲ್ಲ. ಅಯ್ಯೋ ದೇವ್ರೆ, ಹಾಗಿದ್ರೆ ಮಗು ಎಲ್ಲಿ ಹೋಯ್ತು? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಸಂಜು, ಸಂಜೆ ಧೈರ್ಯ ತಗೊಳ್ಳಿ, ಮಗು ಇಲ್ಲೇ ಎಲ್ಲೋ ಇರುತ್ತೆ. ತೊಟ್ಲಿಂದ ಎದ್ದೇಳಕ್ಕೆ ಬರ್ದಿರೋ ಮಗು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯವಿದ್ಯಾ? ಸಂಜು, ಬನ್ನಿ ಮನೆಯೆಲ್ಲ ಹುಡುಕ್ ನೋಡೋಣ. ನಡಿ. ಮಗುನ ನಾನು ಎತ್ಕೊಂಡಿಲ್ಲ, ಮತ್ತು ಮಗು ಎಲ್ಲಿ ಹೋಯ್ತು? ಏನು ಹುಡುಕ್ತಿದ್ದೀರಿ? ಮಗು ನನ್ನ ಹತ್ರ ಇದೆ. ಪುಟ್ಟಿ, ಹಿಂಗೆ ದೊಡ್ಡಮ್ಮನ ಹತ್ರ ಇದೆಯಾ? ಮಗು ಕಾಣ್ತಿಲ್ಲ ಅಂತ ಅದಕ್ಕೆ ತುಂಬ ಅಪ್ಸೆಟ್ ಆಗಿದ್ರು ಗೊತ್ತಾ? ಏ ಕಳ್ಳಿ, ನೀನು ದೊಡ್ಡಮ್ಮ ಜೊತೆಗಿದ್ಯಾ ಕಳ್ಳ ನೀನು? ಅಮ್ಮನ್ನೇ ಆಟ ಆಡಿಸ್ಬಿಟ್ಟಿಯಲ್ಲ. ಅಕ್ಕ, ಮಗುನ್ ಕೊಡಿ, ನಾನು ಎತ್ಕೋತೀನಿ. ಏನೇ, ಮಗುನ್ ನೀನು ಎತ್ಕೋಬೇಕಾ?